ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಲ್ವಾ? ಇವತ್ತು ನಾನು ಒಂದು ಹೊಸ ರೆಸಿಪಿದ ವಿಡಿಯೋನ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಏನಪ್ಪ ಅದು ರೆಸಿಪಿ ಅಂದರೆ ಮೇಥಿ ಮಟರ್ ಮಲಾಯಿ. ಇದನ್ನು ಹೇಗೆ ಮಾಡೋದು ಅಂತ ನಾನು ಪೂರ್ತಿಯಾಗಿ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಸ್ಕಿಪ್ ಮಾಡೋದೇ ನೋಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಬನ್ನಿ ಹೇಗೆ ಮಾಡೋದು ನೋಡೋಂಥ. ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸು, ಒಂದು ಚಿಕ್ಕ ಕಟ್ಟಷ್ಟು ನಾನು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಬಟ್ಲು ಹಸಿ ಬಟಾಣಿ ತೊಗೊಂಡಿದ್ದೀನಿ, ಒಂದು ದೊಡ್ಡ ಗಾತ್ರದ ಈರುಳ್ಳಿ ಮತ್ತು ಒಂದು 10 ಗೋಡಂಬಿ, ಹಾಗೆ ಒಂದಷ್ಟು ಬೆಳ್ಳುಳ್ಳಿ ಹೆಸಳು ಮತ್ತು 1 ಇಂಚಷ್ಟು ಶುಂಠಿ, ಒಂದು ಹಸಿಮೆಣಸಿಕಾಯಿ. ಇದನ್ನೆಲ್ಲನೂ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು, ರುಬ್ಕೋಬೇಕು. ಮಸಾಲೆಗೆ ಒಗ್ಗರಣೆ ಮಸಾಲೆ ಪದಾರ್ಥಗಳು, ಹಾಗೆ 2 ಚಮಚದಷ್ಟು ಕ್ರೀಮನ್ನು ತೊಗೊಂಡಿದ್ದೀನಿ, ಅಂದರೆ ಮಲಾಯಿ ಹಾಲಿನ ಕೆನೆ ಇರುತ್ತಲ್ಲ ಅದು. ಇವಾಗ ನಾನು ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿ ಮಾಡಿ ಇಟ್ಟಿದ್ದೀನಿ. ಇನ್ನೊಂದು ಕಡೆ ಇನ್ನೊಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಚಕ್ಕೆ, ಲವಂಗ ಮತ್ತು ಚಕ್ರ ಮೊಗ್ಗು, ಪಲಾವ್ ಎಲೆ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಂತರ ರುಬ್ಬಿಟ್ಕೊಂಡಿರೋಂಥ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಪೇಸ್ಟನ್ನು ಚೆನ್ನಾಗಿ ಮಿಕ್ಸರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿರಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತಳ ಹಿಡ್ದಿರೋ ಥರ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನಾನು ಸ್ಟೀಲ್ ಪಾತ್ರೆಯಲ್ಲಿ ಮಾಡ್ತಿರೋದ್ರಿಂದ ಇದು ಯಾವಾಗ ಕೈ ಆಡಿಸ್ತಾನೆ ಇರಬೇಕು ಈ ಥರ. ಇನ್ನೊಂದು ಕಡೆ ನಾನು ನೀರು ಬಿಸಿ ಮಾಡೋಕ್ಕೆ ಇಟ್ಟಿದ್ದಾರೆ, ನೀರು ಬಾಯ್ಲ್ ಆಗ್ತಾಯಿದೆ. ಅದಕ್ಕೆ ನಾನು ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡು ಕುದಿಸ್ಕೊತೀನಿ. ನೋಡಿ, ಎಷ್ಟು ತೊಗೊಂಡಿದ್ದೋ ಅಷ್ಟು ಮೆಂತ್ಯ ಸೊಪ್ಪನ್ನು ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಅದಾದ ನಂತರ ಇದು ಕುದಿಯೋಕ್ಕೆ ಬಿಡ್ತೀನಿ. ಈ ಕಡೆಗೆ ಇನ್ನೊಂದು ಪಾತ್ರೆಯಲ್ಲಿ ಅದೇನೋ ರುಬ್ಬಿಟ್ಕೊಂಡು ಮಸಾಲೆ ಹಾಕ್ಕೊಂಡಿದ್ದಲ್ಲ, ಅದಕ್ಕೆ ನಾನು ಹಸಿ ಬಟಾಣಿನ ಆ್ಯಡ್ ಮಾಡ್ಕೊತೀನಿ. 1 ಬಟ್ಲಷ್ಟು ಹಸಿ ಬಟಾಣಿ ತೊಗೊಂಡಿದ್ದೆ, ಅದನ್ನೆಲ್ಲನೂ ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ಒಂದು 5 ನಿಮಿಷ ಕುದಿಯೋಕ್ಕೆ ಇಡೋಣ. ಅಂದರೆ ಆವಾಗವಾಗ ಕೈ ಆಡಿಸ್ತಾನೆ ಇರಬೇಕು, ಯಾಕಂದರೆ ತಳ ಹಿಡ್ಕೊಂಡ್ರೆ ಕಷ್ಟ, ಸೀದೋಗ್ಬಿಡುತ್ತೆ. ಅದಕ್ಕೆ ಕೈ ಆಡಿಸ್ಕೊತಾ ಇರೋಣ. ಹಾಗೆ ಅದನ್ನು ಒಂದು 5 ನಿಮಿಷ ಕುದಿಯೋಕ್ಕೂ ಬಿಡೋಣ. ಪ್ಲೇಟ್ ಮುಚ್ಕೊಂಡು ಅದನ್ನು 5 ನಿಮಿಷ ಕುದಿಯೋಕ್ಕೆ ಬಿಡಬೇಕು. ನೋಡಿ, ಇಲ್ಲಿ ನಾನು ಪ್ಲೇಟ್ ಮುಚ್ಚಿಟ್ಟು ಒಂದು 5 ನಿಮಿಷ ಕುದಿಸ್ಕೊತೀನಿ. ಇದು ಒಂದು 5 ನಿಮಿಷ ಕುದ್ಮೇಲೆ ಇದನ್ನು ಪ್ಲೇಟ್ನ ತೆಗೆದು ಅದಕ್ಕೆ ನಾನು ಇವಾಗ ಮೊದಲಿಗೆ ಒಂದು ಸ್ವಲ್ಪ ಕ್ರೀಮನ್ನು ಆ್ಯಡ್ ಮಾಡ್ಕೊತೀನಿ. ಅಂದರೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಕ್ರೀಮನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಬೇಕಂದರೆ ಜಾಸ್ತಿನೂ ಹಾಕ್ಕೋಬೋದು. ಹಾಗೆ ಒಂದು ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿಕೊಂಡು 1 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಮೇಥಿ ಮಟರ್ ಮಲಾಯಿಗೆ ಸಕ್ಕರೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ, ಸ್ವೀಟಾಗಿ. ಅದಕ್ಕೆ ಸಕ್ಕರೆನ ಹಾಕ್ಕೊತಿದ್ದೀನಿ. ಹಾಗೆ 1 ಸ್ಪೂನಷ್ಟು ಗರಂ ಮಸಾಲನ ಹಾಕ್ಕೊಂಡು ಇದನ್ನು ಸಹ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಗೊತ್ತಾಗುತ್ತೆ, ಇದು ಹಸಿ ಬಟಾಣಿ ಸ್ವಲ್ಪ ಬಾಯ್ಲ್ ಆಗಿದೆ ಇಲ್ಲ ಅಂತ ಗೊತ್ತಾಗುತ್ತೆ. ನಂತರ ಈ ಕಡೆ ಇನ್ನೊಂದು ಕಡೆ ನಾವು ಮೆಂತ್ಯ ಸೊಪ್ಪನ್ನು ಬೇಯಿಸ್ಕೊಂಡಿದ್ವಲ್ಲ, ಅದನ್ನು ನೀರನ್ನು ಎಲ್ಲ ಚೆನ್ನಾಗಿ ಬಸಿದು ಮೆಂತ್ಯ ಸೊಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಲಿಡ್ಡನ್ನು ಮುಚ್ಚಿಬಿಟ್ಟು ಇದನ್ನು ಒಂದು ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು, ಒಂದು 5 ನಿಮಿಷ. ಇದಕ್ಕೆ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಪ್ಲೇಟ್ ಮುಚ್ಚಳ ಮುಚ್ಚಿ ಇದನ್ನು ಕುದಿಯೋಕ್ಕೆ ಬಿಡಬೇಕು. ಒಂದು 5 ರಿಂದ 10 ನಿಮಿಷ ಬೇಯಬೇಕು. ಆವಾಗ ಕೈ ಆಡಿಸ್ಕೊಳ್ಳಿ. ಸೊ ಇವಾಗ ಮೇಥಿ ಮಟರ್ ಮಲಾಯಿ ರೆಡಿಯಾಗಿದೆ. ಇದನ್ನು ನಾನು ಚಪಾತಿ ಜೊತೆಗೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಹೇಗೆ ಮೇಥಿ ಮಟರ್ ಮಲಾಯಿ ಈಸಿಯಾಗಿ ಮಾಡುವುದಂತ. ತುಂಬಾ ಈಸಿಯಾಗಿದೆ, ಹಾಗೆ ಹೆಲ್ದಿಯಾಗಿ ಇರುತ್ತೆ. ಇವಾಗ ಬಟಾಣಿ ಸೀಸನ್ ಅಲ್ವಾ, ಸೊ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ಹೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.